ಕೊಪ್ಪಳದಲ್ಲಿ ಬಿಎಸ್ಪಿಎಲ್ ಎಂಎಸ್ಪಿಎಲ್ ಕಾರ್ಖಾನೆಯ ವಿಸ್ತರಣೆಯನ್ನ ವಿರೋಧಿಸಿ ಕೊಪ್ಪಳ ಬಂದ್ಗೆ ಇವತ್ತು ಕರೆಯನ್ನ ನೀಡಲಾಗಿತ್ತು. ಕಾರ್ಖಾನೆ ಹಟಾವು, ಕೊಪ್ಪಳ ಬಚಾವು ಅಂತ ಹೇಳಿ ಜಾಥಾನ ಹಮ್ಮಿಕೊಂಡಿದ್ದಾರೆ ಅಲ್ಲಿನ ಜನ. ಹಾಲುವರ್ತಿ ಗ್ರಾಮದ ಬಳಿ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಬಿಎಸ್ಪಿಎಲ್ ವತಿಯಿಂದ. ಈ ಉಕ್ಕಿನ ಕಾರ್ಖಾನೆಯ ನಿರ್ಮಾಣವನ್ನ ವಿರೋಧಿಸಿ ಇವತ್ತು ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಕಳೆದ ಹಲವು ದಿನಗಳಿಂದ ಈ ಹೋರಾಟ ನಡೀತಾ ಇದೆ. ಯಾವಾಗ ರಾಜ್ಯ ಸರ್ಕಾರ ಕಾರ್ಖಾನೆ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಟ್ಟು ಅಂಕಿತವನ್ನ ಹಾಕ್ತೋ ಆಗಿನಿಂದಾನೂ ಕೂಡ ಪ್ರತಿಭಟನೆ ಬಹಳ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ ಕೊಪ್ಪಳದಲ್ಲಿ. ಇವತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಬಂದ್ಗೆ ಗವಿಮಠದ ಶ್ರೀಗಳು, ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಬೆಂಬಲವನ್ನ ನೀಡಿದ್ರು. ವರ್ತಕರು, ಬೀದಿ ಬದಿ ವ್ಯಾಪಾರಸ್ಥರು ಬೆಂಬಲವನ್ನ ಕೊಟ್ಟಿದ್ದಾರೆ. ಸುಮಾರು 130ಕ್ಕೂ ಹೆಚ್ಚು ಸಂಘಟನೆಗಳಿಂದ ಇವತ್ತಿನ ಬಂದ್ಗೆ ಕೊಪ್ಪಳದಲ್ಲಿ ಬೆಂಬಲವನ್ನ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಬಸ್ ಡಿಪೋಗೆ ನುಗ್ಗಿ ಪ್ರತಿಭಟನಾಕಾರರು ವಾಗ್ವಾದವನ್ನ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಕಾರ್ಯಾಚರಣೆಯನ್ನ ಮಾಡಬಾರದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಘಟನೆ ಕೂಡ ನಡೆಯಿತು. ಕೊಪ್ಪಳದಲ್ಲಿ ಬಿಎಸ್ಪಿಎಲ್ ಎಂಎಸ್ಪಿಎಲ್ ಕಾರ್ಖಾನೆಯ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಅನುಮತಿಯನ್ನ ನೀಡಲಾಗಿದೆ. 1000 ಎಕರೆಯಲ್ಲಿ ಉಕ್ಕಿನ ಕಾರ್ಖಾನೆಯ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗಾಗಲೇ 200ಕ್ಕೂ ಹೆಚ್ಚು ಕಾರ್ಖಾನೆಗಳಿದ್ದಾವೆ ಕೊಪ್ಪಳದಲ್ಲಿ. ಹೀಗೆ ಕಾರ್ಖಾನೆ ನಿರ್ಮಾಣ ಮುಂದುವರೆದ್ರೆ ಆಲ್ರೆಡಿ ಜನ ಪ್ರತಿನಿತ್ಯ ಕೆಮ್ಮು, ನೆಗಡಿ, ಅಸ್ತಮಾದಂತಹ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಕಾರ್ಖಾನೆಗಳ ನಿರ್ಮಾಣ ಹೀಗೆ ಕಂಟಿನ್ಯೂ ಆದ್ರೆ ಜನರ ಜೀವಕ್ಕೆ ಅದು ಮಾರಕ ಅನ್ನುವಂಥ ಆಕ್ರೋಶ ಕೊಪ್ಪಳದ ಜನರದ್ದು. ಒಂದ್ ಕಡೆಗೆ ಬಂದ್ಗೆ ಕರೆಯನ್ನ ಕೊಡಲಾಗಿದ್ರೆ ಮತ್ತೊಂದು ಕಡೆಗೆ ಜಾಥಾನ ನಡೆಸಲಾಯಿತು. ಗವಿಸಿದ್ದೇಶ್ವರ ಮಠದ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಜಾಥಾ ನಡೆಯಿತು. ಜಾಥಾದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ರು. ಕಾರ್ಖಾನೆಗಳನ್ನ ನಿರ್ಮಾಣ ಮಾಡಬಾರ್ದು ಅನ್ನೋದು ಅವರ ಆಗ್ರಹ. ಯಾವುದೇ ಕಾರಣಕ್ಕೂ ಅದಕ್ಕೆ ಅನುಮತಿಯನ್ನ ಕೊಡಬಾರ್ದು, ಕೊಟ್ಟಿರುವಂತಹ ಅನುಮತಿಯನ್ನ ಹಿಂದಕ್ಕೆ ಪಡೆಯಬೇಕು ಅನ್ನುವಂತಹ ಆಗ್ರಹವನ್ನ ಪ್ರತಿಭಟನಾಕಾರರು ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ರಿ, ಆಲ್ಮೋಸ್ಟ್ ಕೊಪ್ಪಳ ಪಟ್ಟಣ ಇವತ್ತು ಬಂದ್ ಆಗಿದೆ. ಎಲ್ಲಿ ಅಂಗಡಿ ಬಾಗಿಲುಗಳನ್ನ ಓಪನ್ ಮಾಡಲಾಗಿತ್ತು ಅಲ್ಲಿ ಹೋಗಿ ವಾಗ್ವಾದವನ್ನ ನಡೆಸಿ ಅಥವಾ ಮನವಿಯನ್ನ ಮಾಡಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವಂತಹ ಕೆಲಸವನ್ನ ಕೂಡ ಪ್ರತಿಭಟನಾಕಾರರು ಮಾಡಿದ್ದಾರೆ. ಈಗಾಗಲೇ ಕೊಪ್ಪಳದಾದ್ಯಂತ, ಕೊಪ್ಪಳ ಜಿಲ್ಲೆಯಾದ್ಯಂತ 200ಕ್ಕೂ ಹೆಚ್ಚು ಕಾರ್ಖಾನೆಗಳಿದ್ದಾವೆ. ಈಗ ಮತ್ತೆ 1000 ಎಕರೆಯಲ್ಲಿ ಬಿಎಸ್ಪಿಎಲ್ನ ಹೊಸ ಕಾರ್ಖಾನೆಯ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಟ್ರೆ ಆಲ್ರೆಡಿ ಇಡೀ ಕೊಪ್ಪಳ ಕಾರ್ಖಾನೆಗಳ ಧೂಳಿನಿಂದ ಮುಳುಗೋಗ್ಬಿಟ್ಟಿದೆ. ಜನ ಈಗಾಗಲೇ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ನಿತ್ಯ ಕೆಮ್ಮು, ನೆಗಡಿ, ಅಸ್ತಮಾದಂತಹ ಕಾಯಿಲೆಗೆ ಕೊಪ್ಪಳದ ಜನ ಬಲಿಯಾಗ್ತಿದ್ದಾರೆ. ಇದು ಇದೇ ರೀತಿ ಮುಂದುವರೆದ್ರೆ ಜನರ ಆರೋಗ್ಯಕ್ಕೆ ಕಂಟಕವಾಗುತ್ತೆ. ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು. ಉದ್ಯೋಗ ಸೃಷ್ಟಿಯ ಸುಳ್ಳು ಭರವಸೆಯನ್ನ ನೀಡಿ ಕಾರ್ಖಾನೆಗಳನ್ನ ಆರಂಭ ಮಾಡುವಂತಹ ಕಂಪನಿಗಳು ಆನಂತರ ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿದ್ದು ಕೂಡ ಅಷ್ಟಕ್ಕಷ್ಟೇ. ಹಾಗಾಗಿ ಕಾರ್ಖಾನೆಗಳ ನಿರ್ಮಾಣಕ್ಕೆ ನೀವು ಜಾಗವನ್ನ ಕೊಟ್ಟು ಸ್ಥಳೀಯರನ್ನ ಬಲಿ ಕೊಡಬೇಡಿ, ಕೊಪ್ಪಳದ ಪರಿಸರವನ್ನ ಹಾಳು ಮಾಡಬೇಡಿ, ಕೊಪ್ಪಳದ ಜನರ ಆರೋಗ್ಯವನ್ನ ಹಾಳುಗೆಡವಬೇಡಿ ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಇವತ್ತು ಮಾಡಲಾಯಿತು. ಒಂದ್ ಕಡೆ ಬಂದ್, ಅದರೊಂದಿಗೆ ಬೃಹತ್ ಜಾಥಾನ ಮಾಡಲಾಗಿದೆ. ಆ ಜಾಥಾದ ನೇತೃತ್ವವನ್ನ ಗವಿಸಿದ್ದೇಶ್ವರ ಮಠದ ಶ್ರೀಗಳು ವಹಿಸಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.